ಸ್ನೇಹಿತರೆ ನಮಸ್ಕಾರ. ಕೇಂದ್ರದ ಬಹುನಿರೀಕ್ಷಿತ ಬಜೆಟನ್ನು ನಿನ್ನೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟನ್ನು ಮಂಡಿಸಿದ್ರು. ಸೊ ಮಾರ್ಕೆಟು ಈ ಬಜೆಟ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು. ಆ ಕಾರಣದಿಂದಾಗಿ 2-3 ದಿನದಿಂದ ಮಾರ್ಕೆಟು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರ ಜೊತೆಗೆ ನಿನ್ನೆ ಮಾರ್ನಿಂಗ್ನೂ ಕೂಡ ಮಾರ್ಕೆಟು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಸೊ ಅದಾದಮೇಲೆ ಮಧ್ಯಾಹ್ನದ ಮೇಲೆ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಆಯಿತು. ಕೊನೆಗೆ ಮಾರ್ಕೆಟು ನ್ಯೂಟ್ರಲಲ್ಲಿ ಕ್ಲೋಸ್ ಆಯಿತು. ಎಲ್ಲಿ ಓಪನ್ ಆಗಿತ್ತು ಅದೇ ರೇಂಜಲ್ಲಿ ಕ್ಲೋಸ್ ಆಯಿತು. ಅದ್ರ ಜೊತೆಗೆ ನಿನ್ನೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು DISಸು ಸೊ ಸ್ಯಾಟರ್ಡೇ ಇರೋದ್ರಿಂದ ಅವರು ಅಷ್ಟಾಗಿ ಅಗ್ರೆಸಿವ್ ಆಗಿ ಮಾರ್ಕೆಟಲ್ಲಿ ನಿನ್ನೆ ಪಾರ್ಟಿಸಿಪೇಷನ್ ಮಾಡಿಲ್ಲ. ಸ್ನೇಹಿತರೆ, ಈ ಬಜೆಟಿಂದಾಗಿ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ, ನಿನ್ನೆ ಮಂಡಿಸಿದಂಥ ಬಜೆಟ್ನಲ್ಲಿ ಜನಗಳಿಗೆ ಹೆಚ್ಚು ಇಷ್ಟ ಆಗಿರೋ ಪಾಯಿಂಟ್ ಅಂತಂದರೆ ವಿಚ್ ಇಸ್ ಟ್ಯಾಕ್ಸ್ ಸ್ಲ್ಯಾಬ್. ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ 12 ಲಕ್ಷದವರೆಗೂ ಆದಾಯವನ್ನು ಗಳಿಸಿದ್ರೂ ಕೂಡ ಅವನು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡುವಂತಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ರೂ ಕೂಡ ಅವನು ವರ್ಷಕ್ಕೆ ಆ್ಯನ್ಯುವಲ್ ಆಗಿ ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡುವಂತಿಲ್ಲ. ಒಂದು ವೇಳೆ ಈ ರೀತಿ ಟ್ಯಾಕ್ಸನ್ನು ಪೇ ಮಾಡದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಸೊ ಜನಗಳ ಹತ್ರ ಹೆಚ್ಚು ಸೇವಿಂಗ್ಸ್ ಉಳಿಯುತ್ತೆ. ಯಾವಾಗ ಹೆಚ್ಚು ಸೇವಿಂಗ್ಸ್ ಉಳಿಯುತ್ತೆ, ಜನ ಹೆಚ್ಚು ಸ್ಪೆಂಡ್ ಮಾಡ್ತಾರೆ. ಇದರಿಂದ ಕನ್ಸಂಪ್ಷನ್ ಮತ್ತೆ ಮಾರ್ಕೆಟ್ನಲ್ಲಿ ಹೆಚ್ಚು ಕನ್ಸಂಪ್ಷನ್ ಆಗುತ್ತೆ. ಯಾವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಲಿ ಆರ್ಥಿಕ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರ್ತವೆ. ಸ್ನೇಹಿತರೆ, ಕಳೆದ 2 ವರ್ಷಗಳಿಂದ ನೀವು ಅಬ್ಸರ್ವ್ ಮಾಡ್ಬೋದು, ಇಂಡಿಯಾದಲ್ಲಿ ಕನ್ಸಂಪ್ಷನ್ ಅನ್ನೋದು ನಿಧಾನವಾಗಿ ಸ್ಲೋಡೌನನ್ನು ಫೇಸ್ ಮಾಡ್ತಾ ಇತ್ತು. ಕಾರಣ ಏನಂತಂದರೆ ಬಿಕಾಸ್ ಆಫ್ ಹೈಫರ್ ಇನ್ಫ್ಲೇಷನ್ ಇರ್ಬೋದು, ಹೈ ಟ್ಯಾಕ್ಸೇಷನ್ ಇರ್ಬೋದು. ಈ ಕಾರಣದಿಂದಾಗಿ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಅನ್ನೋದು ನಿಧಾನವಾಗಿ ಕಡಿಮೆ ಆಗ್ತಾ ಇತ್ತು. ಸೊ ಇವಾಗ ಸರ್ಕಾರ 12 ಲಕ್ಷದವರೆಗೂ ಟ್ಯಾಕ್ಸ್ ಸ್ಲ್ಯಾಬನ್ನು ಇನ್ಕ್ರೀಸ್ ಮಾಡಿರೋದ್ರಿಂದ ಜನಗಳ ಹತ್ರ ಹೆಚ್ಚು ಹಣ ಉಳಿಯುತ್ತೆ, ಸ್ಪೆಂಡ್ ಮಾಡ್ತಾರೆ, ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಆರ್ಥಿಕ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರ್ತವೆ. ಆ ಕಾರಣದಿಂದಾಗಿಯೇ ನಿನ್ನೆ FMCG ಸ್ಟಾಕ್ಸ್ಗಳು, ಕನ್ಸಂಪ್ಷನ್ ಸ್ಟಾಕ್ಸ್ಗಳು ಹೆಚ್ಚು ರ್ಯಾಲಿಯನ್ನು ಮಾಡಿದ್ವು. ಅದರ ಜೊತೆಗೆ ಆಟೋಮೊಬೈಲ್ ಸ್ಟಾಕ್ಸ್ಗಳು, ಹೆಲ್ತ್ ಕೇರ್ ಸ್ಟಾಕ್ಸ್ಗಳು, ಟೆಕ್ಸ್ಟೈಲ್ ಸ್ಟಾಕ್ಸ್ಗಳು ಕೂಡ ನಿನ್ನೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾವೆ. ಆದರೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಏನಿದ್ದಿದ್ದು ಅಂತಂದರೆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮತ್ತಷ್ಟು ಜಾಸ್ತಿ ಮಾಡುತ್ತೆ ಅಂತೇಳಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅಷ್ಟಾಗಿ ಹೆಚ್ಚು ಮಾಡಿಲ್ಲ. ಆ ಕಾರಣದಿಂದಾಗಿ ಸೊ ಇನ್ಫ್ರಾಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡುವಂಥ ಸ್ಟಾಕ್ಸ್ಗಳು, ರೈಲ್ವೆ ಸ್ಟಾಕ್ಸ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದ್ದಾವೆ. ಓವರಾಲ್ ಆಗಿ ಮುಂಬರುವ ದಿನಗಳಲ್ಲಿ ಈ ಬಜೆಟು ಕನ್ಸಂಪ್ಷನನ್ನು ಜಾಸ್ತಿ ಮಾಡುತ್ತೆ. ಇದರಿಂದ ಕನ್ಸಂಪ್ಷನ್ ಸ್ಟಾಕ್ಸ್ಗಳು ಮಾರ್ಕೆಟ್ನಲ್ಲಿ ಮತ್ತೆ ಒಂದು ರ್ಯಾಲಿಯನ್ನು ಕೊಡೋ ಚಾನ್ಸಸ್ ಇದೆ. ಸ್ನೇಹಿತರೆ, ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ಗಳನ್ನು ನಾವು ನೋಡೋದಾದ್ರೆ ಲಾಸ್ಟ್ ಒಂದು 15-20 ದಿನದಿಂದ ಮಾರ್ಕೆಟು ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿತ್ತು. ಕರೆಕ್ಷನ್ ಆಗ್ತಿರುವಂಥ ಮಾರ್ಕೆಟು 23,000 ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಕಂಟಿನ್ಯೂ ಆಗಿ ಮೇಲೆ ಹೋಗ್ತಾ ಇತ್ತು. ಲಾಸ್ಟ್ ಒಂದು 2-3 ದಿನದಿಂದ ಮಾರ್ಕೆಟು ತುಂಬ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಕಾರಣ ಏನಂತಂದ್ರೆ ಬಜೆಟ್ ಬಗ್ಗೆ ತುಂಬ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಮಾರ್ಕೆಟು ತುಂಬ ಪಾಸಿಟಿವ್ ಆಗಿ ಮೇಲೆ ಹೋಗ್ತಾ ಇತ್ತು. ಆದರೆ ಸೊ ನಿನ್ನೆ ಶನಿವಾರ ಮಾರ್ಕೆಟ್ನಲ್ಲಿ ಬೈಯರ್ಸ್ ಬಂದ್ರು, ಸೆಲ್ಲರ್ಸ್ ಬಂದ್ರು. ಮಾರ್ಕೆಟು ತುಂಬಾ ಮಿಕ್ಸ್ಡ್ ಆಗಿ ರಿಯಾಕ್ಟ್ ಮಾಡಿದೆ, ನ್ಯೂಟ್ರಲ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಮಾರ್ಕೆಟ್ ನಲ್ಲಿ ಒಂದು ಡೋಸಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ 23,500 ಲೆವೆಲ್ ಸದ್ಯಕ್ಕೆ ಒಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಸೊ ಮಂಡೇ ಏನಾದರೂ ಮಾರ್ಕೆಟ್ ಈ ಲೆವೆಲ್ ಮೇಲ್ಗಡೆ ಏನಾದರೂ ಸಸ್ಟೇನ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಅಪ್ಸೈಡ್ ಮೂವ್ಮೆಂಟ್ ಇನ್ ದ ಮಾರ್ಕೆಟ್. Friends, I hope you find this video useful. If you like this video, please do subscribe, please share it with your community. Thank you so much.